ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನ ಡಿವೋರ್ಸಾ? ಇಷ್ಟು ಬೇಗನಾ? ಏನು ಸರ್ ಇಷ್ಟು ಬೇಗ ಇಷ್ಟು ಮುಂದುವರೆದ್ಬಿಟ್ಟಿದ್ದೀರಾ? ನೀನೇನೆ ಒಳ್ಳೆ ಪೆದ್ದನ್ ಥರ ಆಡ್ತಾ ಇದೆಯಲ್ಲಯ್ಯ. ನೋಡೋ ಕಬ್ಬಣ ಕಾದಾಗಲೇ ಅದನ್ನ ತಟ್ಕೊಂಡ್ಬಿಡ್ಬೇಕು. ಇಲ್ಲ ಅಂದರೆ ನಾವು ಕಾಯ್ಕೊಂಡು ಕೂತ್ಕೊಂಡ್ರೆ ನಮ್ಗೆ ಯಾವ ಆಕಾರ ಬೇಕೋ ಆ ಆಕಾರಕ್ಕೆ ಬೆಂಡ್ ಮಾಡೋಕ್ಕಾಗಕ್ಕಿಲ್ಲ. ಅದೇನು ಮಾಡ್ತೀಯೋ ಮಾಡು, ಅದೆಲ್ಲ ಆದ್ರಲ್ವೇ ನಿನ್ನ ಕೆಲಸ ಆಗೋದು. ಹೌದು ಸರ್, ಆದರೆ ಸೈನ್ ಹಾಕೋದಕ್ಕೆ ಅವಳು ಒಪ್ಪಬೇಕಲ್ಲ. ಅವಳು ಒಪ್ಪಲ್ಲ ಅಂತ ನಂಗೆ ಗೊತ್ತು ಕಣಯ್ಯ. ಅದಕ್ಕೆ ಅಲ್ವೇ ಆ ಕೆಲಸ ನಿನಗೆ ಬಯಸಿರೋದು. ನೀನು ಅದೇನು ಮಾಡ್ತೀಯೋ ಮಾಡ್ಕೋ, ಒಟ್ಟಿನಲ್ಲಿ ನಿನ್ನ ಕೆಲಸನ ಸಲೀಸ್ ಮಾಡ್ಕೋ. ಹಾಗಾದರೆ ಒಂದು ಕೆಲಸ ಮಾಡ್ತೀನಿ ಸರ್, ಅವಳ ಸೈನ್ ನಾನೇ ಹಾಕ್ಕೊಟ್ಬಿಡ್ತೀನಿ. ಈ ಮನೆಯಲ್ಲಿ ಎಲ್ಲರ ಸಿಗ್ನೇಚರ್ ಹಾಕೋದಕ್ಕೂ ನನಗೆ ಬರುತ್ತೆ. ನೀವೇನೋ ತಲೆ ಕೆಡಿಸ್ಕೊಬಿಡಿ ಸರ್. ಸೈನ್ ಹಾಕಿ ಡಿವೋರ್ಸ್ ಪೇಪರ್ನ ನಿಮಗೆ ತಂದು ಕೊಡ್ತೀನಿ. ಅದನ್ನು ಸಿದ್ದು ಕೈಲಿ ಸೈನ್ ಹಾಕಿಸ್ಕೊಳ್ಳೋ ಜವಾಬ್ದಾರಿ ನಿಮ್ಮದು. ಆಮೇಲೆ ಲಾಯರ್ ಫೀಸನ್ನು ನೀವೇ ಕೊಟ್ಕೊಡ್ಬೇಕು ಸರ್. ಅದೇನು ಮಾಡ್ತೀಯ ಮಾಡಯ್ಯ, ನೋಡಮ್ಮ. ಅಯ್ಯ ಈ ಬಡ್ಡಿ ಐದ ಭಲೇ ಪಟ್ಟಿಗಾನಪ್ಪು. ಇವನ್ನೇನಾದರೂ ನನ್ನ ಜೊತೆಗೆ ಹಾಕೊಂಡ್ರೆ ನನ್ನ ತಲೆ ಮೇಲೆ ಕಲ್ಲಿಡಿದ್ಬಿಟ್ಟು ನನ್ನ ಜಾಗದಲ್ಲಿ ಅವ್ನು ಕೂತ್ಕೊಂಡ್ಬಿಡ್ತಾನೆ. ಬೋಲು ಹುಷಾರಾಗಿರ್ಬೇಕು. ಕೆಲಸ ಆಗತಕ್ಕ ಮಡಿಕೋಬೇಕು, ಆಮೇಲೆ ಜಾಡ್ಸ್ ಕತ್ತೆ ಹೋದಂಗೆ ಒದಿಬೇಕು. ಆಟೆಯ ಇವನಿಗೆ. ಅವರಪ್ಪ, ಅವರಮ್ಮ, ಅವ್ವ, ಅವ್ರ ತಂಗಿ ಎಲ್ಲರೂ ಸೇರಿ ಇವನೇ ಮಾಡ್ತಾನಂತಲ್ಲ. ಇವ್ನು ಇಟ್ಕೊಂಡ್ರೆ ನನ್ನ ಕೆಲಸನೂ ಆಯ್ತದೆ, ಅಷ್ಟೇ ಡೇಂಜರು ಕೂಡ. ಏನ್ರಿ, ಯಾರು ಫೋನ್ ಬಂದಿತ್ತು? ಒಳ್ಳೆ ಕಳ್ಳನ ಥರ ಹೊರಗೋಗಿ ಗುಸ್ಗುಸು ಅಂತ ಮಾತಾಡ್ಕೊಂಬಂದ್ರಿ. ಆಫೀಸಿಂದ ಫೋನ್ ಮಾಡಿತ್ತು ಕಣ. ಎಲ್ಲದನ್ನು ನಿಂಗೆ ಹೇಳ್ಬೇಕಾ? ಅದು ನಮ್ಮ ಇವ್ರು ಫೋನ್ ಮಾಡಿದ್ರು, ಮ್ಯಾನೇಜರು. ಅವನ ನೀನು ಏನು ತಲೆ ಕೆಡಿಸ್ಕೋಬೇಡ. ನೆನ್ನೆ ಆಗದ್ರ ಬಗ್ಗೆ ಚಿಂತೆನೆ ಮಾಡಬೇಡ. ಅದನ್ನೆಲ್ಲ ಬಿಟ್ಬಿಡು. ಇದು ನಿನ್ನ ಮನೆ ಅಂತ ಅನ್ಕೋ. ಪಾಪ ಅಪ್ಪ ಅಮ್ಮ ನೋಡಿದ್ರೆ ತುಂಬ ಬೇಜಾರು ಮಾಡ್ಕೋತಾರೆ. ಅವ್ರಿಗೆ ಎಷ್ಟು ದಿನ ತೊಂದರೆ ಕೊಟ್ಟಿದ್ದು ಸಾಕು. ಏನಾದರೂ ಅವ್ರು ಆರಾಮಾಗಿರಲಿ, ನೀನು ಆರಾಮಾಗಿರು. ನಾನು ಆಫೀಸಿಗೆ ಹೋಗ್ಬೇಕು, ಲೇಟ್ ಆಯಿತು. ಹಾಂ, ಬರ್ತೀನಿ. ಆಗಿರಿ, ಆರಾಮ್. ಏನು ಅರ್ಜೆಂಟ್ ಬರೋ ಕೇಳಿದ? ಏನು ವಿಷಯ? ಏನ ಕರೆದಿದ್ದು ನಾನು ಅರ್ಜೆಂಟಾಗಿ, ನೋಡಿದ್ರೆ ನೀನೇ ಅರ್ಜೆಂಟಲ್ಲಿರೋ ಆಗಿದೆ. ಅಯ್ಯೋ, ವಿಷಯ ಏನು ಅಂತ ಹೇಳಪ್ಪ ಬೇಗ. ಏನೋ ಯಾವಾಗಲೂ ಕಾಲಿಗೆ ಚಕ್ರ ಕಟ್ಕೊಂಡೇ ಬರ್ತೀಯಲ್ಲ ನೀನು. ದುಡ್ಡು ಕಳ್ಕೊಳಕ್ಕೆ ಮುಂಚೆನೂ ಹೀಗೆ ಮಾಡ್ತಿದ್ಯಲ್ಲ. ಅಲ್ಲ, ಇನ್ನೇನು ಗೋಲ್ಮಾಲ್ ಮಾಡ್ತಿದ್ಯಾ? ಏ, ನೀನು ನಿಮ್ಮ ಮದುವೆ ಥರನೇ ಮಾತಾಡ್ತೀಯಲ್ಲ. ವಿಷಯ ಏನು ಅಂತ ಬೇಗ ಹೇಳಪ್ಪ. ಏನು ವಿಷಯ ಅಂದರೆ, ಅವನ ಫೋನ್ ಮಾಡ್ದೆ ತಲೆ ತಿನ್ನಕ್ಕೆ. ಲಾಯರ್ ಫೋನ್ ಮಾಡ್ತೀಯಾರ? ದುಡ್ಡು ಕೊಡಬೇಕು ಅಂದರೆ ಲಾಯರು ಫೋನ್ ಮಾಡ್ತಾನೆ, ಅವ್ರ ಅಪ್ಪನೂ ಫೋನ್ ಮಾಡ್ತಾನೆ. ಈಗ ಇದೆಲ್ಲ ಬಿಡೋ, ವಿಷಯ ಏನು ಅಂತ ಹೇಳು. ನನಗೆ 108 ಕೆಲಸ ಇದೆಯಪ್ಪ. ಆಫೀಸಿಗೆ ಹೋಗ್ಬೇಕು, ಡಾಕ್ಯುಮೆಂಟ್ಸ್ ರೆಡಿ ಮಾಡಬೇಕು. ಬೇಗ ಏನು ಅಂತ ಹೇಳು. ಸರಿ, ಹೇಳ್ತೀನಿ. ಅಲ್ಲ ಬ್ರೋ, ನೀನು ಏನು ಮಾಡಬೇಕು ಅಂತ ಹೊರಟಿದ್ಯಾ ನಂಗೆ ಅರ್ಥನೇ ಆಗ್ತಿಲ್ಲ. ನಮ್ಮ ಮಾವನ ಮನೆಗೆ ಬಂದೆ, ಅದು ಭಾವನ ಅಕ್ಕನ ಪರವಾಗಿ ಮಾತಾಡೋದು. ಅವಳ ಮೇಲೆ ಅಷ್ಟೊಂದು ಪ್ರೀತಿ ಯಾವಾಗಿಂದಪ್ಪ? ಮಾತಾಡೋಕೆ ಬಂದು ಅವನು ಮಾತಾಡ್ಬಿಟ್ಟು ಹೋಗ್ಬೇಕು ತಾನೆ? ಇಲ್ಲ, ಜಗಳ ಆಡಿ ಕೈ ಮಾಡೋದ್ರ ತನಕ ಹೋದೆ. ಹಾಂ, ಯಾಕೆ? ಏನು ಮಾಡ್ತಿದ್ಯಾ ಅರ್ಥ ಆಗ್ತಿಲ್ಲ ನನಗೆ. ಅದೊಂದು ಕಡೆ ಆದರೆ, ಈ ಕಡೆ ಬೇರೆ ಯಾರ್ದೋ ಸೈಟಲ್ಲಿ ಮನೆ ಕಟ್ಟಿದ್ಯಾ, ಅದು ಹೋಗ್ತಾ ಇದೆ. ಫೈನಾನ್ಷಿಯರ್ ಹತ್ರ ಸಾಲ ಮಾಡಿದ್ಯಾ, ದುಡ್ಡು ಕಟ್ಟಬೇಕು, ಕುತ್ತಿಗೆಗೆ ಬಂದಿದೆ. ಇದು ಯಾವ ಟೆನ್ಷನ್ ಮುಖದಲ್ಲಿ ಕಾಣಿಸ್ತಾನೆ ಇಲ್ವಲ್ಲ. ಅದಕ್ಕೆ ಹೇಗೆ ಅಂತ ಅರ್ಥ ಆಗ್ತಿಲ್ಲ. ಭಾವನಕ್ಕನ್ನ ಅಪ್ಪ ಅಮ್ಮನ ಮನೇಲಿ ಇರಿಸ್ಬೋದಾಗಿತ್ತಲ್ಲ, ನೀನೇ ಕರ್ಕೊಂಡು ಹೋದ? ಆಯ್ತೇನಪ್ಪ, ಇನ್ನೂ ಏನಾದರೂ ಉಳಿದಿದೆಯಾ ಹೇಳೋದಕ್ಕೆ? ಇದ್ರೆ ಹೇಳ್ಬಿಡು, ಉತ್ತರ ಕೊಡ್ತೀನಿ. ಇಲ್ಲ ಅಷ್ಟೇ. ಏನು ಅನ್ಕೊಂಡಿದ್ಯಾ ನೀನು? ಹಾಂ, ನಮ್ಮ ಮಧ್ಯೆ 1000 ಬರ್ಬೋದು, 1000 ಹೋಗ್ಬೋದು. ಆದರೆ ನಿಮ್ಮ ಮಾವನ ಮುಂದೆ ನಮ್ಮ ಅಪ್ಪ ಅಮ್ಮ, ನನ್ನ ತಂಗಿ ಮರ್ಯಾದೆ ಹೋಗ್ತಿದ್ರೆ ನೋಡ್ಕೊಂಡು ಸುಮ್ಮನೆ ಇರೋದಕ್ಕಾಗತ್ತೇನಾ? ಹಾಂ, ಇಲ್ಲಿವರೆಗೂ ಏನು ಬೇಕಾದರೂ ನಡೆದಿರ್ಬೋದು. ಆದರೆ ಇಂಥ ಟೈಮಲ್ಲಿ ಅವಳು ಜೊತೆಗೆ ನಿಲ್ಬೇಕಾಗಿರೋದು ಅಣ್ಣನಾಗಿ ನನ್ನ ಕರ್ತವ್ಯ ಕಣ. ನಿನಗೆ ಒಂದು ಸ್ವಲ್ಪ ಪ್ರೀತಿ ಬಾಂಧವ್ಯ ಏನು ಬೇಡವಾ? ಇಲ್ಲಿ ಇಷ್ಟೆಲ್ಲ ಮಾತಾಡ್ತಿದ್ಯಾ, ಅವತ್ತು ನಿಮ್ಮ ಮಾವನ ಮುಂದೆ ಮಳ್ಳಂತರ ನಿಂತಿದ್ಯಲ್ಲ, ಯಾಕೆ?
ಅಪ್ಪ ಅಮ್ಮಂಗೆ ಗೊತ್ತಾದ್ರೆ ಎಷ್ಟು ಬೇಜಾರು ಮಾಡ್ಕೋತಾರೆ ಗೊತ್ತೇನಾ? ಏ ಇಷ್ಟೊಂದು ಬದಲಾಗ್ಬಿಡ್ತೇನೆ ನೀನು. ಏಯ್ ಇದನ್ನು ಹೇಳಕ್ಕೆ ಇಲ್ಲಿ ಕರ್ದಿಯಾನ ನೀನು? ಈಗ ಅದ್ಯಾಕೆ ಇದ್ಯಾಕೆ ಅಂತ ಕೇಳ್ತಿದ್ಯಲ್ಲ, ಅವತ್ತು ನಿಮ್ಮ ಮಾವ ಅಷ್ಟೆಲ್ಲ ಹರ್ಕೋತಿದ್ನಲ್ಲ, ಅವತ್ತು ಎಲ್ಲ ಹೋಗಿತ್ತಪ್ಪ ನಿನ್ನ ಪ್ರೀತಿ ಕಾಳಜಿ ಎಲ್ಲ? ದೊಡ್ಡದಾಗಿ ಹೇಳಕ್ಕೆ ಬಂದ್ಬಿಟ್ಟ. ಕೆಲಸ ನೋಡೋಗ ಬ್ರೋ ಹೋಗ. ಅಲ್ವೋ ಅಣ್ಣ ಇಷ್ಟೊಂದು ಬದಲಾಗ್ಬಿಟ್ನ ಅಲ್ಲ, 360 ಡಿಗ್ರೀಸ್ ಚೇಂಜು. ನೋವೇ ಚಾನ್ಸೇ ಇಲ್ಲ. ಇಲ್ಲೇನೋ ಸಮಸ್ಯೆ ಇದೆ, ಹುಡುಕ್ತೀನಿ, ಬಿಡಲ್ಲ. ಲೇ ಸಿದ್ದು, ನನ್ನ ಮಾತು ಹೊಸಿ ಕೇಳಲ್ಲ. ಲೇ ಹಿಂಗೆ ಕಡ್ಡಿನ ಗುಡ್ಡ ಮಾಡ್ಕ ಕೂತ್ಕೊಂಡ್ರೆ ಮನೆಗಳು ಉಳ್ದವೇನ್ಲ? ಭಾವನವರು ಫೋನ್ನ ಇಲ್ಲೇ ಬಿಟ್ಬಿಟ್ಟು ಹೋಗೋರು ಸರಿ. ಅವ್ರೇನು ಡೆಲ್ಲಿಲಿದ್ದಾರೆ, ಇಲ್ಲೇ ಅವ್ರ ಅಣ್ಣನ ಮನೇಲಿ ತಾನೇ ಇರೋದು. ನಡಿ ಸುಮ್ಕೆ ಹೋಗಿ ಮಾತಾಡ್ಕೊ ಬರಮ್ಮ, ನಡಿ. ಅಣ್ಣ ನೀನು ನಿನ್ನೆನೂ ಇದನ್ನ ಹೇಳಿದ್ಯೆ, ಇವತ್ತು ಅದನ್ನೇ ಹೇಳ್ತಿದ್ಯೆ. ನೀನು ಹೇಳ್ಬಿಟ್ರೆ ಆಗೋಯ್ತೆ, ಅವ್ರಿಗೂ ಇರ್ಬೇಕಲ್ವೇ? ನೀನು ಹೇಳ್ದಂಗೆ ಅವ್ರ ಫೋನ್ ನಮ್ಮ ಮನೇಲೆ ಬಿಟ್ಟೋಗಿರ್ಬೋದು, ಆದರೆ ಅವ್ರಿಗೆ ನನ್ನ ಫೋನ್ ನಂಬರ್ ಗೊತ್ತಿಲ್ವೇ? ಅವ್ರ ಅದಕ್ಕೆ ಫೋನ್ ಅಲ್ಲಾದ್ರೂ ಫೋನ್ ಮಾಡ್ಬೋದಿತ್ತು ತಾನೆ, ಯಾಕೆ ಮಾಡ್ಲಿಲ್ಲ ಹೇಳು? ಲೇ ಸಿದ್ದು, ಇಬ್ರು ಹಿಂಗ ಆಡಿದ್ರೆ ಹೆಂಗ್ಲ? ಇಬ್ರಿಗೂ ಒಬ್ರ ಮೇಲೆ ಒಬ್ರಿಗೆ ಪ್ರೀತಿ ಅದೇ ಅಂದ್ಮೇಲೆ ಯಾರು ಮಾಡಿದ್ರೆ ಏನ್ಲ? ಯಾಕ್ಲ ಹಿಂಗಾಡಿಯೇ? ನಾನೇ ಫೋನ್ ಮಾಡಲಿ ಅಂತ ಅವ್ರ ಮನ್ಸಲ್ಲದೆ, ಅದಕ್ಕೆ ಅವ್ರು ನನಗೆ ಫೋನ್ ಮಾಡಿಲ್ಲ ಅಂದ್ಮೇಕೆ ನಾನು ಯಾಕಣ ಅವ್ರಿಗೆ ಮಾಡಬೇಕು? ಅವ್ರೇನು ನನ್ನ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ? ಅವ್ರನ್ನ ಬಿಟ್ಟು ಹೆಂಗ್ ಬದುಕನ್ನು ನೋಡಮ್ಮ ಅಂತ ಏನಾರು ಅನ್ಕೊಂಡಿದ್ದಾರೆ? ಅವ್ರನ್ನ ಮನ್ಸಾರೆ ಪ್ರೀತಿ ಮಾಡಿ ಅವ್ರನ್ನ ಪಡ್ಕೊಳಕ್ ನಾನು ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ. ಪ್ರೀತಿ ಮಾಡಿದ್ಮೇಲೆ ಅವರೇ ನನ್ನ ಹೆಂಡತಿ ಆಗ್ಬೇಕು ಅಂತ ಮನೆಯವ್ರನ್ನೆಲ್ಲ ಎದುರಾಕೊಂಡು ಅವ್ರಿಗೆ ತಾಳಿ ಕಟ್ಟಿದ್ನಲ್ಲಣ್ಣ. ಮನೆಯವ್ರಿಗೆಲ್ರಿಗೂ ಬೇಜಾರು ಮಾಡಿದೆ, ಆದ್ರೆ ಅವ್ರನ್ನ ಯಾವತ್ತಾರು ಬಿಟ್ಕೊಟ್ಟಿದ್ದೀನಾ? ನೀನು ಹೇಳು. ಎಷ್ಟೇ ಕಷ್ಟ ಬಂದ್ರು ಅವ್ರ ಜೊತೆಲಿ ಬದುಕಬೇಕು ಅಂತ ನಾನು ಎಷ್ಟೆಲ್ಲ ಪರದಾಡಿವ್ರಿ. ಅದೇನೇ ನೋವಿರ್ಲಿ, ಅದೆಂಥದ್ದೇ ಬೇಜಾರಿರ್ಲಿ, ನಮ್ ತಾವು ಹೇಳ್ಬೇಕಾಗಿತ್ತು. ಅವ್ರಣ್ಣ ಬಂದು ಕರೆದ ಅಂತ ಹೊಂಟೋಗ್ಬಿಡದೆ ಮನೆ ಬಿಟ್ಟು. ಅವ್ರು ಬರೀ ಮನೆ ಬಿಟ್ಟು ಹೋಗಿಲ್ಲ ಕಣ, ನನ್ನನ್ನೇ ಬಿಟ್ಟು ಹೋಗೋರೆ. ಲೈ ಸಿದ್ದು, ಈ ಸಂಬಂಧಗಳನ್ನ ಹಠದಿಂದ ಗೆಲ್ಲಕ್ ಆಗೋದಿಲ್ಲ ಕಲ, ಸೋತು ಗೆಲ್ಲಬೇಕು. ಹಿಂಗ ಹಠ ಮಾಡಿದ್ರೆ ಯಾವ ಸಂಬಂಧನೂ ಉಳ್ಕೊಳ್ಳೋದಿಲ್ಲ. ಅವರೇ ಫೋನ್ ಮಾಡ್ಲಿ, ಅವರೇ ಮಾತಾಡಿಸ್ಲಿ ಅಂತ ಕಾಯ್ಕೊಂಡು ಕೂತ್ಕೊಳಕ್ ಆಗೋದಿಲ್ಲ. ಒಂದ್ ಮಾತು ಬರ್ತದೆ, ಒಂದ್ ಮಾತು ಹೋಯ್ತದೆ. ಲೈ ಸುಮ್ಮನೆ ನಡಿ, ಹೋಗ್ಬ ಮಾತಾಡ್ಸ್ಕೊ ಬರಮ್ಮ, ನಡಿ. ನಡಿಲ್ಲ ಸಿದ್ದು. ಇರೋಣ, ಸಂಜೆ ಗಂಟೆ ನೋಡಮ್ಮ. ಲೇ ಸಿದ್ದು, ಥೂ ಏನ್ ಹುಡುಗರೋ ಏನಪ್ಪ ಹಿಂಗ ಆಡ್ತಾವತ್ಲಾಗೆ. ಹೇಳೋದು ಯಾರಿಗೆ ಬಿಡೋದು ಒಂದು ಗೊತ್ತಾಗೋದಿಲ್ಲ. ಲಕ್ಷ್ಮೀ ನಿವಾಸ